ಭಾರತ ಮಾತಾ ಕಿ ಜೈ ಭೀಮ್. ಬಂಧುಗಳೇ, ಇವತ್ತು ಈ ಕೆಜಿಎಫ್ ರಸ್ತೆಯ ಅನಾನುಕೂಲವಾಗಿರ್ತಕ್ಕಂಥದ್ದು ನಮ್ಮ ಕೆಜಿಎಫ್ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತಾಂತಿ ವರ್ಗದವರು, ಯುವಕರು, ವಿದ್ಯಾರ್ಥಿಗಳು ಯಾರು ಅಬ್ಸರ್ವ್ ಮಾಡಿಲ್ಲ. ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ಮಾನ್ಯ ಗೋವಿಂದ ರೆಡ್ಡಿ ಸಾಹೇಬರು ಇದನ್ನ ಹೋಗ್ತಾ ಬರ್ತಾ ಅಬ್ಸರ್ವೇಷನ್ ಮಾಡಿ ಇದೇನು ಈ ರೀತಿ ಮಾಡ್ತಾವ್ರೆ ನಮ್ಮ ರಸ್ತೆ, ಇದು ನಮ್ಮ ಮುಂದಿನ ಪೀಳಿಗೆಗೆ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಸಂದೇಶವನ್ನು ಕೊಡ್ತಾರೆ ನಮ್ಮ ಚಿನ್ನಪ್ಪ ವರ್ಗ. ಅವ್ರು ಬಂದು ಒಂದು ವಿಡಿಯೋ ಮಾಡ್ತಾರೆ. ಇದನ್ನ ನಮ್ಮ ಸಾಹೇಬರು ಇದನ್ನ ಪರಿಶೀಲನೆ ಮಾಡವ್ರೆ, ಕೂಡಲೇ ಇದನ್ನು ರದ್ದುಪಡಿಸಬೇಕು, ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಾರೆ. ಆದ್ರೂ ಅದನ್ನ ಅವರು ಗಮನಕ್ಕೆ ತೆಗೆದುಕೊಳ್ಳಕ್ಕೆ ಕೆಲಸ ಪ್ರಾರಂಭ ಮಾಡಿರ್ತಾರೆ. ಆದ್ರೆ ನನ್ನ ಬೆಳಿಗ್ಗೆ ಬಂದು ನೋಡಿದ್ರೆ ಕಂಬಿ ಆಲ್ರೆಡಿ ಕಟ್ತಾ ಇದ್ರು. ಹಾಗಾಗಿ ನಾನು ಕೆಲಸ ನಿಲ್ಸರಪ್ಪ ಅಂದೆ, ನಿಲ್ಸೋಕಾಗ್ಲಿಲ್ಲ. ಆದ್ರಿಂದ ಇದಕ್ಕೆ ಒಂದೇ ಒಂದು ಮೂಲ ಏನಿದೆಯಪ್ಪ ಅಂತ ಹೇಳ್ಬಿಟ್ಟು ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು, ಆ ನ್ಯಾಯ ಒದಗಿಸ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೆಂಡ ಒಂದು ನಾಟಿದ್ದೀನಿ. ಇದ್ರ ಒಂದು ಹಿನ್ನೆಲೆಯಲ್ಲಿ ನ್ಯಾಯ ಸಿಗತ್ತೆ, ನಮ್ಮ ಖ್ಯಾತ ವಕೀಲರು ಇದ್ದಾರೆ ಹಾಗಂತ ಹೇಳ್ಬಿಟ್ಟು ನಾವು ಇದನ್ನ ಕೈಗೆತ್ಕೊಂಡ್ರಿ. ನಿನ್ನೆ ಎಲ್ಲಾ ಫೋನ್ ಮುಖಾಂತರ ಎಲ್ಲಾ ರೈತಾಪಿ ವರ್ಗದವ್ರಿಗೂ, ಮುಖಂಡರುಗಳಿಗೂ, ಎಲ್ರಿಗೂ ಈ ಸಂದೇಶವನ್ನು ಮುಟ್ಟಿಸಿದಾಗ ಸುಮಾರು 100 ಸಂಖ್ಯೆಯಲ್ಲಿ ಜನ ಬಂದು ಇದನ್ನ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡ್ತಾವ್ರೆ. ಬಂಧುಗಳೇ, ಇವತ್ತು ಈ ಒಂದು ರಸ್ತೆಯನ್ನು ನಾವು ತಡೆ ಹಿಡಿಯಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ತೊಂದರೆ ಆಗತ್ತೆ. ಇವತ್ತೇ ಅದನ್ನ ನಾವು ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೆ ಕೆಲಸ ನಡೀಬಾರ್ದು. ಇಲ್ಲಿ ಕೆಲಸ ಮಾಡಕ್ ಏನಾದ್ರು ಗುತ್ತಿಗೆದಾರರು ಏನಾದ್ರು ಪ್ರಯತ್ನ ಪಟ್ರೆ ನಾವಿಲ್ಲೇ ಟೆಂಟ್ ಹಾಕ್ತೀರಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ನಮ್ಮ ಮುಂದಿನ ನಾಯಕತ್ವವನ್ನು ವಹಿಸ್ತಕ್ಕಂಥ ನಮ್ಮ ಖ್ಯಾತ ವಕೀಲರು ನಮ್ಮ ಗೋವಿಂದ ರೆಡ್ಡಿ ಸಾಹೇಬರು ಅವ್ರ ನಾಯಕತ್ವದಲ್ಲೇ ಇಲ್ಲಿ ನಾವು ಟೆಂಟ್ ಹಾಕ್ತೀರಿ. ಯಾವುದೇ ಕಾರಣಕ್ಕೆ ಏನೇ ಕೆಲಸ ಮಾಡಕ್ ಬಿಡೋದಿಲ್ಲ, ಚಾಲೆಂಜ್ ಮಾಡ್ತೀರಿ. ನಮ್ಮ ಬೆನ್ನೆಲುಬು ನಮ್ಮ ಖ್ಯಾತ ವಕೀಲರು ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಯಾವುದೇ ರೀತಿ ಕೆಲಸ ಮಾಡಕ್ ಬಿಡೋದಿಲ್ಲ. ಒಂದು ಸೌಟು ಮಣ್ಣಾಗಕ್ಕೂ ಬಿಡೋದಿಲ್ಲ, ಒಂದು ಸೌಟು ಸಿಮೆಂಟ್ ಹಾಕೋಕ್ಕೂ ಬಿಡೋದಿಲ್ಲ, ಒಂದು ಕಮ್ಮಿ ಕೂಡ ಮುಳುಗೋದಿಲ್ಲ. ಅಲ್ಲಿ ಇವಾಗ ಕಟ್ಟಿದ ಇದನ್ನ ತೆಗಿಬೇಕು. ಇವತ್ತು ಇದನ್ನ ಕಟ್ಟಿರತಕ್ಕಂಥದನ್ನ ಇದನ್ನ ತೆಗಿಬೇಕು. ಇಲ್ಲ ಬಾಂತೇಳು ಇವತ್ತು ಈ ಕಮ್ಮಿ ಕಟ್ಟಿರ್ತಕ್ಕಂಥದನ್ನ ತೆಗಿಬೇಕು. ಇದು ಅಗಲೀಕರಣ ಆಗ್ಬೇಕು. ಈ ಕಡೆ 7.5 ಅಡಿ ಹೋಗ್ಬೇಕು, ಈ ಕಡೆ 7.5 ಅಡಿ ಹೋಗ್ಬೇಕು, ಅಗಲೀಕರಣ ಜಾಸ್ತಿ ಆಗ್ಬೇಕು. ಅದರಿಂದ ಇದನ್ನು ಮಾಡೋ ತನಕ ಇಲ್ಲಿ ನಾವು ಟೆಂಟ್ ಬಿಚ್ಚೋದಿಲ್ಲ. ಯಾರ ಮಾರ್ಗದಲ್ಲಿ? ನಮ್ಮ ಖ್ಯಾತ ವಕೀಲರು ಅವರ ಮಾರ್ಗದರ್ಶನದಲ್ಲಿ, ನಮ್ಮ ರೈತರ ಮುಖಾಂತರವಾಗಿ, ವಿದ್ಯಾರ್ಥಿಗಳ ಮುಖಾಂತರವಾಗಿ, ಯುವಕರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೆ ಇದನ್ನು ನಿಲ್ಲಿಸೋದಿಲ್ಲ. ನಾವು ಕೈಗೆತ್ಕೊಂಡಿದ್ದೀರಿ, ನಾವು ನಿಲ್ಲಿಸೋದಕ್ಕೆ ಹೋಗೋದೇ ಇಲ್ಲ. ಅದೇನೇ ಆಗಲಿ, ನಮ್ಗೆ ರಸ್ತೆ ಉದ್ದಾದವರೆಗೂ ಅಗಲದವರೆಗೂ ರಕ್ತವನ್ನು ಚೆಲ್ತಿರೋದೇ ಹೊರತು ರಸ್ತೆ ಮಾಡಕ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ರೈತರ ಪರವಾಗಿ, ನಮ್ಮ ನಾಯಕರ ಪರವಾಗಿ ಘಂಟಾಕೋಶದಿಂದ ಒಂದು ಚಾಲೆಂಜ್ ಅನ್ನು ಬಿಸಾಕ್ತಾ ಇದ್ರಿ. ಯಾರ್ಕ ಗುತ್ತಿಗೆದಾರಗ ಯಾವುದೇ ಕಾರಣಕ್ಕೆ ಮಾಡೋಕ್ ಬಿಡೋದಿಲ್ಲ. ನಾವು ಇಂದುವರೆಗೂ ತಾಳ್ಮೆಯಿಂದ ಇದ್ದೇವೆ. ಅವ್ರ ಕೆಲಸ ನಿಲ್ಲಿಸಲಿಲ್ಲ, ಇನ್ನು ನಿಲ್ಲಿಸ್ತಾ ಹೋದ್ರೆ ಇನ್ನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇದು ಈ ಸಂದರ್ಭದಲ್ಲಿ 4 ಮಾತು ಹೇಳೋದಕ್ಕ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. CM Govind Reddy, son of late Manswami Reddy, age of 65 years, residing at Channapura village, Balla Post, Avnavadu, Mudabagalta, Kolar district, Karnataka, and others. Andru Sheri. The respectable Union Minister Sri Nitin Gadkari for Road Transport and Highway Transport Bhavan, First Parliament Street, New Delhi. The regional officer, National Highway Authority of India, besides Nagasandra Metro Train, Bangalore 73. The respectable PW Minister Satish Jarkiwali, Vidhan Soda, Bangalore City. The Principal Secretary, Public Works Department, Vikas Sauda, Bangalore City. ಯಾರ್ಯಾರಿಗೆ ಅಡ್ರೆಸ್ ಮಾಡಿದ್ದೀವಿ ಅಂತ. ಆಮೇಲೆ ದಿ ಚೀಫ್ ಇಂಜಿನಿಯರ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಕರ್ನಾಟಕ PWD, 2nd floor PWD Annex Building, KR Circle, Bangalore. The chief engineer PWD CND South KR Circle, Bangalore. Subject, respected sir,
Subject objections regarding constructing underpass Kejap main road connecting from Munabagal town to Kejap etc. under NH 75, measuring east to west 35 feet, north to south, ಈಸ್ಟ್ ಟು ವೆಸ್ಟ್ 35 ಇನ್ಸ್ಟೆಡ್ ಆಫ್ 45 ಫೀಟ್ ಟು 50 ಫೀಟ್. ಅಂದ್ರೆ 45ರಿಂದ 50 ಮಾಡಬೇಕಾಗಿದೆ ಅಂತ 35ಕ್ಕೆ ಮಾಡ್ತಾ ಇದ್ದೀರಿ ಅಂತ. ವಿತ್ ರೆಫರೆನ್ಸ್ ಟು ದ ಎಬೋ ಸಬ್ಜೆಕ್ಟ್ ವಿ ಫರ್ದರ್ ಸೈನ್ ಅಂಡ್ ಸ್ಟೇಟ್ಸ್ ಅಸ್ ಫಾರ್, ಕೆಳಗಡೆ ನಾವೆಲ್ಲ ಸೈನ್ ಮಾಡಿ ಹೇಳ್ತಾ ಇದ್ದೀವಿ ಅಂತ. ವೇರ್ ಇಸ್ ದ ಕೆಜಿಎಫ್ ಮೇನ್ ರೋಡ್ ಕನೆಕ್ಟಿಂಗ್ ಫ್ರಮ್ ಮುಳಬಾಗಲ್ ಟೌನ್ ಟು ಕೆಜಿಎಫ್ ಬೇತಮಂಗಲ ವಿಕೋಟೆ ಅಂಡ್ ದೇರ್ ಆಫ್ಟರ್ ಟು ಆಂಧ್ರ ಪ್ರದೇಶ್, ತಮಿಳ್ನಾಡು ಬಂದಿ ಅಲ್ಲೇ ನಿಂತ್ಕೊಂಡು ತಮಿಳ್ನಾಡು ಅಂಡ್ ಕೇರಳ. ದಿ ಸೆಡ್ ರೋಡ್ ವಾಸ್ constructed about decades ago in the year 2010. The National Highway Authority extending construction of National Highway from Bangalore to Andhra Pradesh border and issued notification, but unfortunately from Hoskote town, Bangalore rural district till Andhra Pradesh border a National Highway road, no underpasses were constructed for the benefit of general public towards their transportation of the vehicles. In spite of it, by facing innumerable problems, the general public, students, age-old senior citizens, goods vehicles crossing the national highway. Recently, the highway constructing underwent underpass road on all the sub-state highways. As per the notification issued by the central government through road transport and highway transport for construction of underpass road. It is pertinent to mention here that from Bangalore to Munabagal up to Munabagal Virupaksha road, including road at Tamballi, Vargur road at Virupaksha, your good self directed to construct concerned respective authority contractors to construct and pass road measuring breadth of roads east to west 45 feet, but unfortunately the contractor who is constructing underpass connecting from Munabagal town to Kejap main road, SH 95 ಇದಕ್ಕೆ SH 95 ಅಂತ ಆರ್ಡರ್ ಮಾಡಿದೆ. ಅಂಡರ್ NH 75 measuring 35 feet breadth. This clearly demonstrates and indicates the said space very small for ingress and egress of the general public. Except the said road, there is no any other suitable road for the general public for their movements. It is pertinent to mention here that the aforesaid road is connecting road between Munabagal town to Avani, where Jatra Mahotsava is performing since 100 years. Lakhs of pilgrims, publics with vehicles are using the said road, so also to Bangar Tirupati and to go to BGM Bemmel at KGF Taluk, Kolar district. It is submitted that if the said underpass is not extended, which is still in initial stage of construction, it is very difficult for the general public and also to the villagers situated in the villages either side of Kejap main road, Munabagal Taluk. In the circumstance, it is just and necessary for your good self to take appropriate steps in order to widen the road. Underpass road went out under NH 75 measuring east to west 45 to 50 feet, 45ರಿಂದ 50 ಮಾಡಿ ಅಂತ, which helps the general public at large. Otherwise, the entire public in general public, they especially students, farmers, age-old citizens will suffer a lot. And even if the existing road is constructed, it is not is constructed, it is very difficult to move the vehicles freely. ಇನ್ನೇನು ಸೇರಿಸ್ಬೇಕಾ? ಒಂದು 10 ಕಿಲೋಮೀಟರ್ ಆವಣಿ ಜಾತ್ರೆ ನಡೀತಾ ಇದೆ. ಮನೆಯಲ್ಲ ನೀವು ಟಿವಿಲಿ ನೋಡಿರ್ಬೋದು, ಲಕ್ಷಾಂತರ ಜನ ಸೇರ್ತಾರೆ, ಅಲ್ಲಿ ಜಾತ್ರೆ ನಡೀತಾ. ಅದರಿಂದ ಇನ್ನು ಸ್ವಲ್ಪ ಒಂದು 2 ಕಿಲೋಮೀಟರ್ ಮುಂದೆ ಹೋದ್ರೆ ನಮಗೇನು ಬಂಗಾರ ತಿರುಪತಿ, ಅಲ್ಲಿಂದ ಹೋದ್ರೆ BGM ಅಲ್ಲೇ ಬೆಮ್ಮೆಲ್ಲ ಇದೆ, ಕೋಟ್ಲಿಂಗೇಶ್ವರ ಇದೆ. ಅನೇಕ ಜನ ಹುಡುಗರು ಮಕ್ಕಳು ಇಲ್ಲಿಂದ ಹೋಗೋದು ಬರೋದು ಎಲ್ಲ ಇದೆ. ಈಗ ನಾವು ಇರೋದು ಬೆಂಗಳೂರಲ್ಲಿ, ಅಲ್ಲಿಂದ ನೋಡ್ಕೊಂಡ್ ಬಂದ್ರೆ ಬೆಂಗಳೂರಿಂದ ಇಲ್ಲಿವರೆಗೂ ಎಲ್ಲ 45 ಅಡಿ ಮಾಡಿದ್ವಿ. ನಾವು ಸುಮ್ಮನೆ ಹೇಳ್ತೇವೆ, ಎಲ್ಲ ಮೆಜರ್ಮೆಂಟ್ ಮಾಡಿಸಿ 45ರಿಂದ 50 ನರಸಾಪುರದ ಇನ್ನೂ ಜಾಸ್ತಿ ಮಾಡಿದ್ದೀರಿ. ಇಲ್ಲಿ ಕೆಳಗಡೆ ತಿರುವಣ್ಣಾಮಲೈ ಹೋಗೋದನ್ನ ಅದು ಮಾಡಿದ್ದೀರಿ. ಈ ರೋಡ್ SH ಇಲ್ಲಿಂದ ಸ್ಟಾರ್ಟ್ ಆಗಿ, ಎಲ್ಲಿಂದ ನೀವು KGF ಇಂದ ಸ್ಟಾರ್ಟ್ ಮಾಡಿ ವೆಂಕಟಾಪುರದಿಂದ ಹೋಗಿ ಇಲ್ಲಿಂದ ಮದನಪಲ್ಲಿ, ಪುಂಗನೂರು, ಒಡ್ಡಳ್ಳಿ ಈ ಕಡೆಯಿಂದ ಹೋಗ್ತಾರೆ. ನಮಗೆ ಇಲ್ಲಿ ನಮ್ಮ ಇದಿದೆ, ಯಾವುದೋ ಭಾರಿ ಫೇಮಸ್ ದರ್ಗಾ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ ಇದೆ.
ವಿನಾಯಕನ್ ಟೆಂಪಲ್ ಇದೆ, ನರಸಿಂಹ ತೀರ್ಥ ಇದೆ, ಈಶ್ವರನ್ ಟೆಂಪಲ್ ಇದೆ, ಮಾನ್ಯುಮೆಂಟ್ ಪ್ಲೇಸಸ್ ಇವೆಲ್ಲ. ನಿಮ್ಗೆ ಎಲ್ಲಿ ಬೇಕು ನಾವು ಸಹ ನಿಮ್ಮ ಜೊತೆಗೆ ನಾವು ಇರ್ತೀವಿ. ನೀವು ಡೆಲ್ಲಿಗೆ ಬರ್ತೀರಂದ್ರೆ ಬರ್ತೀವಿ, ಎಲ್ಲಿ ಬೇಕಂದ್ರೆ ಬರ್ತೀವಿ. ಇದನ್ನ ದಯವಿಟ್ಟು ಒಂದು 50 ಅಡಿಗೆ ನಮಗೆ ಇದು ಮಾಡಬೇಕು. ಯಾರ್ದು ಮಾಡಬೇಕು, ಏನು ಮಾಡಬೇಕು ಅಂತ ನಿಮ್ಮ ಗೈಡೆನ್ಸಲ್ಲಿ ನಮ್ಗೆ ಅನುಕೂಲ ಆಗ್ಬೇಕು ಅಷ್ಟೇ. ಯಾರು ನಿಮ್ಗೆ ತೊಂದರೆ ಮಾಡಬೇಕು, ನಿಮ್ಗೆ ಅನ್ಯಾಯ ಮಾಡಬೇಕು ಅಂತ ಯಾರು ಇಲ್ಲ ಇಲ್ಲಿ. ಜನಕ್ಕೆ ತೊಂದರೆ ಆಗಬಾರ್ದು. ನಿಮ್ಮ ಜೊತೆಗೆ ಯಾವಾಗಾದ್ರೂ ಕರೀರಿ, ಎಷ್ಟೊತ್ತಾದ್ರೂ ಕರೀರಿ, ನಾವು ಬರೋಕ್ಕೆ ಸಿದ್ಧವಾಗಿದೆ. ಇವರು ಫಸ್ಟ್ ಪ್ರಧಾನರು, ಏನಪ್ಪ ಕರ್ನಾಟಕ ಸ್ಟೇಟಲ್ಲಿ ಫಸ್ಟ್ ಪ್ರಧಾನರು ನಮ್ಮ ರಾಮಲಿಂಗಾರೆಡ್ಡಿ ಎಲ್ಲ ಇಲ್ಲೆಲ್ಲ ಇರ್ತಕ್ಕಂಥದ್ದು ಇವರು ಅವರು ಎಲ್ಲ ಚೇರ್ಮನ್. ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ಕೆಲಸಗಳು ಬಿಟ್ಟು ಇವತ್ತು ಬಂದಿರೋದು. ಆಮೇಲೆ ಮಾಡಲ್ಲ ಅಂತ ಹೇಳಿದ್ರು, ಇವಾಗ ಮಸ್ತಾನ ಯಾರ ಇದೆ ನಾನು ಇಲ್ಲಿ ಸೈಟ್ ಇನ್ಚಾರ್ಜ್ ಎಲ್ಲ ಮಾಡಿ ನಮ್ಮ ಹುಡುಗರೆಲ್ಲ ಬಂದು ನೋಡ್ಕೊಂಡು ಗಲಾಟೆ ಮಾಡಕ್ ಹೋಗ್ಬೇಡ ಹಾಕಿದ್ರು. ಇವತ್ತು ಅವತ್ತು ಈಗ ಲೇಟ್ ಆಗಿದೆ. ಇದು ಆಕ್ಚುಲಿ ಮೊದಲು ಮಾಡಬೇಕಾಗಿತ್ತು. DPR ಮಾಡೋ ಟೈಮ್ದಲ್ಲಿ ಪಕ್ಕನೆ ದೊಡ್ಡದಿದೆ, ಆ ಕಡೆ ದೊಡ್ಡದಿದೆ, ಇದು ಸಾಕಂತ ಅಂದ್ಬಿಟ್ಟು ಅವ್ರು DPR ಮಾಡಿದ್ರು. ಈಗ ಅದ್ರ ಪ್ರಕಾರ ಅಪ್ರೂವಲ್ ಆಗಿದೆ, ಅಪ್ರೂವ್ ಮಾಡ್ತಾ ಇದ್ದಾರೆ. ನಮ್ದೇನಿಲ್ಲ ನಮ್ದಂದ್ರೆ ಅವ್ರು ಏನು ಇದಾಗಿದೆ ಅದಕ್ಕೆ ಈ ಪಕ್ಕನೆ ಇದೆಯಲ್ಲ ದೊಡ್ಡದು, ಅದು ಅಲ್ಲಿ ಟ್ರಾಫಿಕ್ ಎಲ್ಲ ಡಿವೈಡ್ ಆಗತ್ತೆ. ಆ ಕಡೆ ಹೋಗ್ರೆ ಅದಕ್ಕೋಸ್ಕರ ನಾವು ಅವ್ರ ಪ್ಲಾನ್ ಕೊಟ್ಟಿದ್ದೀವಿ, ನಾವು ಮಾಡ್ತಾ ಇದ್ದೀವಿ. ಈಗ ನಾವ್ ಏನ್ ಮಾಡ್ಬೇಕು, ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಈ ಉದ್ದೇಶವನ್ನ ನೀವು ನಮಗೆ ಈಡೇರಿಸಬೇಕು ಅಂತ ನಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಈ ಒಂದೆರಡು ಮಾತುಗಳನ್ನ ನಾವು ಮಾತಾಡಲು ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಅಲ್ಲ ನಂಬರ್ ತಗೊಂಡ್ಬಿಟ್ರೆ ನಂಬರ್ ಹೋದ್ರೆ ವಿಡಿಯೋ ಚೆಕ್ ಬನ್ನಿ ಸರ್, ನೀವಿಲ್ಲ ಇದು ಒಬ್ಬರು ತೊಂದರೆ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಮಾಡಿ ಅಂತ ಹೇಳ್ತಾರೆ, ಕೆಲಸ ಮಾಡ್ತಾರೆ.